ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು MGM ಕನ್ನಡತೀಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನಾನು ಸಿಂಪಲ್ಲಾಗಿ ಮೆಂತ್ಯ ಬಾತ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಎಲ್ಲನೂ ಸಿಂಪಲ್ಲಾಗೇ ಇದೆ. ನೀವು ತುಂಬ ಒಂದು ಹಾಫ್ ಆನ್ ಅವರಲ್ಲಿ ಬೇಗ ಪ್ರಿಪೇರ್ ಮಾಡ್ಬೋದು ಅಂಥದ್ದು. ಬನ್ನಿ ಇಲ್ಲಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಂಡು ಕೊಡ್ತೀನಿ. ಇದು ಈಗ ಪೇಸ್ಟ್ನ ರೆಡಿ ಮಾಡಬೇಕು. ಈ ಪೇಸ್ಟಲ್ಲಿ ಏನೇನು ಹಾಕಿದ್ದೀನಿ ಅಂದರೆ ಬೆಳ್ಳುಳ್ಳಿ, ಶುಂಠಿ, ಒಂದು ಟೊಮೊಟೊ, ಪುದೀನ, ಕೊತ್ತಂಬರಿ ಹಾಗೆ ಹಸಿಮೆಣಸಿನಕಾಯಿ ಹಾಕಿ ಪೇಸ್ಟ್ ಮಾಡ್ಕೊಂಡ್ಬಿಡೋಣ. ನೋಡಿ ಈಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ನೆಕ್ಸ್ಟ್ ಹೇಗೆ ಮೆಂತ್ಯ ಬಾತ್ ಮಾಡೋದನ್ನ ನೋಡ್ಕೊಳ್ಳೋಣ. ಈಗ ಒಂದು ಕುಕ್ಕರ್ಗೆ ನಾನು ಎಣ್ಣೆ ಸ್ವಲ್ಪ ಹಾಕೊಂಡು ಹಾಗೆ ಒಂದು ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ಈರುಳ್ಳಿ ಹಾಕೊಳ್ಳೋಣ. ಫಸ್ಟ್ ಅದಾದ ನಂತರ ನಾವು ಪಲಾವ್ ಐಟಮ್ ಹಾಕೊಂಡ್ರೆ ಅದಕ್ಕೆ ಬೇಗ ಸೀರೋದಿಲ್ಲ ಅಂತ ನಾನು ಫಸ್ಟ್ ಈರುಳ್ಳಿ ಹಾಕ್ತೀನಿ. ಯಾವಾಗಲೂ ಬ್ರೌನಿಗೆ ಬರೋದು ಅದು ಚೆನ್ನಾಗಿ ಡ್ರೈ ಮಾಡಿದಷ್ಟು ಮೆಂತ್ಯ ಬಾತ್ ಚೆನ್ನಾಗಿ ಬರುತ್ತೆ. ಹೀಗೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಇದು ಹೊಸ ವೀಡಿಯೋ ನಾನು ಬರ್ತಾ ಇರ್ತೀನಿ. ಬ್ರೌನಿಗೆ ಬರೋದು ನೀವು ಚೆನ್ನಾಗಿ ಡ್ರೈ ಮಾಡಬೇಕು. ನಮಗೆ ಅವಾಗ ಈರುಳ್ಳಿ ಸ್ಮೆಲ್ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ಅದು ಫ್ಲೇವರ್ ಕೂಡ ಇರುತ್ತೆ. ಮೆಂತ್ಯ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅದು ಕಹಿ ಅಂಶ ಇರುತ್ತೆ. ಆ ಕಹಿ ಅಂಶ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೆಕ್ಸ್ಟು ನಾನು ಮೆಂತ್ಯದಲ್ಲಿ ಟೊಮೊಟೊ ಗೊಜ್ಜು ಹೇಗೆ ಮಾಡಿ ಹೇಳ್ಕೊಡ್ತೀನಿ. ಅದು ತುಂಬ ಚೆನ್ನಾಗಿ ಬರುತ್ತೆ. ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ನಾನು ನೆಕ್ಸ್ಟು ಪಲಾವ್ ಐಟಮ್ನ ಹಾಕೊತೀನಿ. ನೋಡಿ ಪಲಾವ್ ಐಟಮ್ ನಾನು ಸೋಂಪು ಪುಡಿ ಒಂಚೂರು ಹಾಕೊಂಡಿದ್ದೀನಿ. ಹಾಗೆ ಪಲಾವ್ ಎರಡೆ ಜಾಸ್ತಿ ಪಲಾವ್ ಐಟಮ್ ಹಾಕೋದಿಲ್ಲ. ಮಸಾಲೆ ಅಂತ ತುಂಬ ಥರ ತಿನ್ನೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಒಂದೆರಡೆ ಎಲ್ಲ ಒಂದೊಂದು ಪೀಸೇ ಹಾಕೊಂಡಿದ್ದೀನಿ ಅಷ್ಟೇ. ಏಲಕ್ಕಿ ಒಂದು, ಹಾಗೆ ಮೊಗ್ಗು ಒಂದು, ನಕ್ಷತ್ರ ಹೂವು ಅಂತಾರೆ ಅದೊಂದು, ಹಾಗೆ ಎರಡು ಪಲಾವ್ ಇದೆ. ಸೋಂಪು ಕಾಳು ಫ್ಲೇವರ್ಗೋಸ್ಕರ ಅಷ್ಟೇ. ಮೆಂತ್ಯ ಸೊಪ್ಪು ಹಾಕೋತೀನಿ. ಮೆಂತ್ಯ ಚೆನ್ನಾಗಿ ಎಣ್ಣೆಲಿ ಡ್ರೈ ಮಾಡೋದ್ರಿಂದ ತುಂಬ ಫ್ಲೇವರ್ ಇಷ್ಟ ಆಗುತ್ತೆ. ಹಾಗೆ ಅಷ್ಟೊಂದು ಇದೆ ಅಂತ ಕಾಣಿಸುತ್ತೆ. ಬಟ್ ನಾವು ಎಣ್ಣೆಲಿ ಎಷ್ಟು ಡ್ರೈ ಮಾಡ್ತಾ ಇರ್ತೀವೋ ಅಷ್ಟು ಕಮ್ಮಿ ಕ್ವಾಂಟಿಟಿ ಕಾಣಿಸುತ್ತೆ. ಎಣ್ಣೆಲಿ ಚೆನ್ನಾಗಿ ಉದ್ದಷ್ಟು ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದನ್ನು ಏನೇ ಅಡುಗೆ ಮಾಡಬೇಕಾದ್ರೂ ನೋಡಿ ನಾನು ಕಲ್ಲುಪ್ಪನ್ನ ಇಷ್ಟು ತೊಗೊಳ್ತಾ ಇದ್ದೀನಿ. ಇಷ್ಟಿಲ್ಲ ಅಂದರೆ ಸ್ವಲ್ಪ ಕೂಡ ಟೇಸ್ಟ್ ಉಪ್ಪು ಕಮ್ಮಿ ಆದರೆ ನಾನು ಸ್ವಲ್ಪ ಕೂಡ ಹಾಕಿ ಅಂತ ಹೇಳಿದ್ದಾರೆ. ನಾನು ಅದೇ ರೀತಿ ಅವಾಗಿಂದ ಯೂಸ್ ಮಾಡಿದ್ದೀನಿ. ಯಾವತ್ತೇ ಆಗಲಿ ಉಪ್ಪು ಜಾಸ್ತಿ ಕೂಡ ಆಗಿಲ್ಲ, ತೀರಾ ಕಮ್ಮಿ ಕೂಡ ಆಗಿಲ್ಲ. ಅದು ಉಪ್ಪಿನ ವಿಷಯದಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಬಿಕಾಸ್ ಎಂಥ ಚಂದ ಅಡುಗೆ ಆಗಿದ್ರು ಉಪ್ಪು ಜಾಸ್ತಿ ಆಗ ಆ ಅಡುಗೆ ರುಚಿನ ಕಳ್ಕೊಂಡ್ಬಿಡುತ್ತೆ. ಹಾಗೆ ಯೋಚನೆ ಮಾಡ್ತಾ ನಾವು ಸ್ವಲ್ಪ ಹಾಕಿ ಅದಾದ ನಂತರ ಬೇಕಾದ್ರೆ ನಾವು ಇದನ್ನು ಕೂಡ ಹಾಕ್ಬೋದು. ಸೂಪ್ ಕೂಡ ಹಾಕ್ಬೋದು. ನೋಡಿ ಚೆನ್ನಾಗಿ ಡ್ರೈ ಆಗ್ತಾ ಸೊಪ್ಪು ನೋಡಿ ಎಷ್ಟು ಕ್ವಾಂಟಿಟಿ ಇದೆ ನೋಡ್ತಾ ಆಗ್ಬೋದು. ಎರಡು ಇದಷ್ಟು ಇವಾಗ ಚೆನ್ನಾಗಿ ಎಣ್ಣೆ ಡ್ರೈ ಆಗಬೇಕು. ಈಗ ಒಂದು ಟೊಮೊಟೊ ಹಾಕಿದ್ದೀನಿ. ನಾನು ರುಬ್ಕೊಳ್ಳೋಕೆ ಒಂದು ಟೊಮೊಟೊ ಹಾಕಿದೆ. ಈಗ ಟೊಮೊಟೊ ಒಂದು ಕಟ್ ಮಾಡಿ ಡ್ರೈ ಒಂದು ಹಾಕಿದ್ದೀನಿ. ಅದನ್ನು ಕೂಡ ಎಣ್ಣೆಗೆ ಸ್ವಲ್ಪ ಡೀಪ್ ಫ್ರೈ ಮಾಡಿ ಈಗ ನಾನು ಹಾಗೆ ರುಬ್ಬಿಕೊಂಡಿರೋ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಈಗ ಸಹ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ನಾವು ಅರಿಶಿನ ಒಂದು ಸ್ವಲ್ಪ ಹಾಕೊಳ್ಳೋಣ. ಅರಿಶಿನ ಒಂದು ಸ್ವಲ್ಪ, ಖಾರದ ಪುಡಿ 2 ಸ್ಪೂನ್, ಗರಂ ಮಸಾಲ ಸ್ವಲ್ಪ, ಧನಿಯಾ ಪುಡಿ 2 ಸ್ಪೂನ್ ಹಾಗೆ ಡ್ರೈ ಮಾಡೋಣ. ಈ ಗ್ಲಾಸಲ್ಲಿ ನಾನು 1 ಲೋಟ ಹಾಕಿದ್ದೀನಿ. ಅಪ್ರಾಕ್ಸಿಮೇಟ್ಲಿ ಒಂದು 3 ಜನ ತಿನ್ನುವಷ್ಟು ಮೊಸರು ಹಾಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ 2 ಟೊಮೊಟೊ ಹಾಕೋದ್ರಿಂದ ಜಾಸ್ತಿ ಹುಳಿ ಆಗುತ್ತೆ. ಹಾಗೆ ಒಂದು ನಿಂಬೆಹಣ್ಣು ಕೂಡ ಹಾಕೋತೀನಿ. ಇದಕ್ಕೆ ಸ್ವಲ್ಪ ಫ್ಲೇವರ್ಗೆ ಟೇಸ್ಟ್ಗೆ ಮೊಸರು ಹಾಕಿದ್ದೀನಿ. ನಾವು ಈ ಗ್ಲಾಸಲ್ಲಿ ಅಕ್ಕಿ 1 ಲೋಟ ತೊಗೊಳ್ತೀವಿ. ನಾವು 3 ಲೋಟ ನೀರು ಹಾಕೊಳ್ಳೋಣ. ಇವಾಗ 3 ಲೋಟ ಹಾಕಿದ್ದೀವಿ. ಅದು ಒಂದು ಕುದಿ ಬಂದಮೇಲೆ ನಾವು ಅಕ್ಕಿನ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ನಿಮಗೆ ಹೇಳೋದು ಮತ್ತೆ ನಾನು ಅಕ್ಕಿ ಇಲ್ಲಿ ನಾನು ಯೂಸ್ ಮಾಡೋದು ಜೀರಾ ರೈಸ್ ಅಂತ. ಇದು ಕೆಜಿ 95 ರೂಪಾಯಿ. ತುಂಬ ಚೆನ್ನಾಗಿದೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಇದು ಚೆನ್ನಾಗಿ ಕುದಿಬೇಕು. ಕುದಿ ಆದ ನಂತರ ನಾವು ಅಕ್ಕಿನ ಹಾಕೊಳ್ಳೋಣ. ಈ ಟೈಮಲ್ಲಿ ಬೇಕಿದ್ರೆ ನಾವು ಉಪ್ಪು ಹೇಗಿದೆ, ಖಾರ ಎಷ್ಟಿದೆ ನೋಡ್ಕೊಂಡು ಮಾಡ್ಬೋದು. ಖಾರ ಕಮ್ಮಿ ಇದೆ ಖಾರ ಪುಡಿ ಹಾಕೋದು, ಇಲ್ಲ ಒಂದು ಮೆಣಸಿನಕಾಯಿನ ಹಚ್ಕೊಳ್ಳೋದು ಹಾಕೋದು. ಹಾಗೆ ಉಪ್ಪು ಕೂಡ ನೋಡಿಕೊಂಡು ರುಚಿಗೆ ತಕ್ಷಣ ನಾವು ಹಾಕೋದು. ಅದೊಂದು ಕುದಿ ಬರಲಿ. ಈಗ ಅಕ್ಕಿ ಹಾಕೋಣ. ತೊಳೆದಿಟ್ಕೊಂಡಿದ್ವಲ್ಲ ಅಕ್ಕಿ ಹಾಕೋಣ. ಹಾಕಿದ್ಮೇಲೆ ನಿಂಬೆಹಣ್ಣೆ ಹಾಕಬೇಕು. ನಿಂಬೆಹಣ್ಣು ಹಾಕೋದ್ರಿಂದ ಆಗ ಅನ್ನ ಉದ್ದುರಾಗಿ ಬರುತ್ತೆ ಅಂತಾರೆ. ಹಾಗೆ ಟೇಸ್ಟ್ ಕೂಡ ಇರುತ್ತೆ. ಬರ್ತದೆ. ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ಸಖತ್ ಟೇಸ್ಟಿಯಾಗಿರೋ ಮೆಂತ್ಯ ಬಾತ್ ರೆಡಿ ಆಗಿದೆ. ಹೀಗೆ ಹೊಸ ವೀಡಿಯೋದೊಂದಿಗೆ ಬರ್ತಾ ಇರ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.